ಹಾಯ್ ಫ್ರೆಂಡ್ಸ್, ಟ್ರೇಡ್ ಮಾರ್ಕ್ ಬಗ್ಗೆ ಎ ಟು ಝೆಡ್ ಇನ್ಫಾರ್ಮೇಶನ್ ವಿಡಿಯೋಸ್ ಅನ್ನೋದು ನಮ್ಮ ಚಾನಲ್ನಲ್ಲಿ ಅವೈಲೇಬಲ್ ಇದೆ. ಸೊ ಹಾಗೆ ನಮ್ಮ ಒಂದು ಟೆಕ್ ವೇರ್ ಗುಣ ಯೂಟ್ಯೂಬ್ ಚಾನಲ್ನಲ್ಲಿ ಪ್ಲೇಲಿಸ್ಟ್ ಹೋಗಿ ಟ್ರೇಡ್ ಮಾರ್ಕ್ ಇನ್ಫಾರ್ಮೇಶನ್ ಕನ್ನಡ ಅಂತ ಇರುತ್ತೆ, ಅದರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಎ ಟು ಝೆಡ್ ವಿಡಿಯೋಗಳು ನಿಮಗೆ ಸಿಗುತ್ತೆ. ಹಾಗೆ ನಾನು ಫಸ್ಟ್ ವಿಡಿಯೋ ಆಗಿ ಟ್ರೇಡ್ ಮಾರ್ಕ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಒಂದು ಬೇಸಿಕ್ ವಿಡಿಯೋ ಮಾಡಿದ್ದೆ. ಈಗ ಸೆಕೆಂಡ್ ವಿಡಿಯೋ ಆಗಿ ಟ್ರೇಡ್ ಮಾರ್ಕ್ನ ಯಾವ ರೀತಿ ಸರ್ಚ್ ಮಾಡೋದು, ನಿಮ್ಮ ಒಂದು ಟ್ರೇಡ್ ಮಾರ್ಕ್ ಅನ್ನೋದು ಯಾವ ಕ್ಲಾಸಿಗೆ ಬರುತ್ತೆ, ಫಸ್ಟ್ ನಿಮಗೆ ಇನ್ಫಾರ್ಮೇಶನ್ ಇರಬೇಕಾಗುತ್ತೆ. ಯಾಕೆಂದ್ರೆ ಒಬ್ಬೊಬ್ರು ಒಂದು ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಎಕ್ಸಾಂಪಲ್ ಟೈಲರಿಂಗು, ಒಂದು ಬೇಕರಿ ಆಗಿರ್ಬೋದು, ಸಮಥಿಂಗ್ ಇನ್ನೂ ವೆರೈಟಿ ಆಫ್ ಬಿಸ್ನೆಸ್ಗಳಿದೆ. ಅದಕ್ಕೆ ನೀವು ಟ್ರೇಡ್ ಮಾರ್ಕ್ ತಗೊಳ್ಬೇಕು ಅನ್ಕೊಂತೀರ. ನಾವು ಬಂದು ಎಂಟರ್ಟೈನ್ಮೆಂಟ್ ಯೂಟ್ಯೂಬಲ್ಲಿ ವಿಡಿಯೋಸ್ ಮಾಡ್ತೀವಿ. ಸೊ ಇದು ಯಾವ ಕ್ಲಾಸಿಗೆ ಸೇರಿಕೊಳ್ಳುತ್ತೆ. ಇದನ್ನ ಗೌರ್ಮೆಂಟ್ನವರು, ನಮ್ಮ ಇಂಡಿಯನ್ ಗೌರ್ಮೆಂಟ್ ಕೆಲವೊಂದು ಕ್ಲಾಸಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಒಂದು ಬಿಸ್ನೆಸ್ ಮಾಡೋರು ಒಂದು ಕ್ಲಾಸು, ಈ ರೀತಿ ಇನ್ಫಾರ್ಮೇಶನ್ ನ ಕ್ಲಾಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಆ ಕ್ಲಾಸ್ಗಳಲ್ಲಿ ನಿಮ್ಮ ಒಂದು ಬಿಸ್ನೆಸ್ ಅನ್ನೋದು ಯಾವ ಕ್ಲಾಸಿಗೆ ಬರುತ್ತೆ ಅನ್ನೋದು ನೀವು ಫಸ್ಟ್ ಇನ್ಫಾರ್ಮೇಶನ್ ನಿಮ್ಗೆ ಬೇಕಾಗುತ್ತೆ. ಸೊ ಹಾಗೆ ನಿಮ್ಮ ಒಂದು ಬಿಸ್ನೆಸ್ ಅನ್ನೋದು ಟ್ರೇಡ್ ಮಾರ್ಕ್ ಅನ್ನೋದು ಆಲ್ರೆಡಿ ರಿಜಿಸ್ಟರ್ ಆಗಿದೆಯಾ ಇಲ್ವಾ ಚೆಕ್ ಮಾಡ್ಕೊಳ್ಳೋದು ಹೇಗೆ, ಒಂದು ಗೌರ್ಮೆಂಟ್ ವೆಬ್ಸೈಟ್ ಮುಖಾಂತರ. ಸೊ ಹಾಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ನೀವು ಟ್ರೇಡ್ ಮಾರ್ಕ್ ಯಾವ ರೀತಿ ರಿಜಿಸ್ಟರ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆನೂ ನಾನು ವಿಡಿಯೋಸ್ ಮಾಡ್ತಾ ಹೋಗ್ತೀನಿ. ಎ ಟು ಝೆಡ್ ಇನ್ಫಾರ್ಮೇಶನ್ ಅದು ನಿಮಗೆ ಸಿಗುತ್ತೆ. ಬನ್ನಿ, ಈಗ ನಾನು ಕಂಪ್ಯೂಟರ್ ಸ್ಕ್ರೀನ್ ಅಲ್ಲಿ ತೋರಿಸ್ಕೊಡ್ತೀನಿ ಯಾವ ರೀತಿ ಟ್ರೇಡ್ ಮಾರ್ಕ್ ಕ್ಲಾಸಸ್ ನ ತಿಳ್ಕೊಳ್ಳೋದು ಹಾಗೆ ಸರ್ಚ್ ಮಾಡೋದು ಅಂತ. ಫ್ರೆಂಡ್ಸ್, ನನಗೆ ತಿಳಿಸ್ಕೊಡ್ತೀನಿ. ಟ್ರೇಡ್ ಮಾರ್ಕ್ಗಳು ಕ್ಲಾಸಸ್ ಇರುತ್ತೆ. ಸೊ ಆ ಕ್ಲಾಸ್ಗಳನ್ನು ನಿಮ್ದು ಯಾವ ಕ್ಲಾಸಿಗೆ ಬರುತ್ತೆ. ಸೊ ನಾವು ನೋಡ್ಬೋದು, ಈಗ ಟ್ರೇಡ್ ಮಾರ್ಕ್ ಕ್ಲಾಸಸ್ ಅನ್ನೋದು 45 ಕ್ಲಾಸಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಕ್ಲಾಸ್ 1 ಬಂದು ಕೆಮಿಕಲ್ಲು, ಕ್ಲಾಸ್ 2 ಬಂದು ಪೇಂಟ್ಸು, ಈ ರೀತಿ 45 ಕ್ಲಾಸಸ್ ಇದೆ. ಸೊ ನೀವು ಡಿಫ್ರೆಂಟ್ ಟೈಪ್ ಆಫ್ ಬಿಸ್ನೆಸ್ಗಳು ಮಾಡ್ತಾ ಇರ್ತೀರಾ, ಅದಕ್ಕೆ ನೀವು ಟ್ರೇಡ್ ಮಾರ್ಕ್ ತಗೊಳ್ಬೇಕು ಅನ್ಕೊಂತೀರಾ. ನಿಮ್ಮೊಂದು ಟ್ರೇಡ್ ಮಾರ್ಕ್ ಅನ್ನೋದು ಲೆದರ್ ಗೂಡ್ಸು, ಇದು ಕ್ಲಾಸ್ 18 ಬಂದು ಲೆದರ್ ಗೂಡ್ಸು, ಕ್ಲಾಸ್ 17 ಬಂದು ರಬ್ಬರ್ ಅಂಡ್ ಗೂಡ್ಸು, ಈ ರೀತಿ ತುಂಬ ವೆರೈಟಿ ಆಫ್ ನಿಮ್ದೊಂದು ಬಿಸ್ನೆಸ್ಗಳಿರುತ್ತೆ. ಸೊ ಇದು 34 ವರೆಗೂ ನಾರ್ಮಲ್ ಕ್ಲಾಸಸ್ ಇದೆ. ಸರ್ವಿಸಸ್ ಬಂದ್ಬಿಟ್ಟು 35 ಇಂದ ಶುರುವಾಗುತ್ತೆ. ಅಡ್ವರ್ಟೈಸಿಂಗ್ ಅಂಡ್ ಬಿಸ್ನೆಸ್ಸು 35, 36, 37, ಬಿಲ್ಡಿಂಗ್ ಅಂಡ್ ಕನ್ಸ್ಟ್ರಕ್ಷನ್ ಅಂಡ್ ರಿಪೇರ್ ಅನ್ನೋದು 37 ಬರುತ್ತೆ. ಹಾಗೆ 41 ಮುಂದೆ ಎಜುಕೇಶನ್ ಎಂಟರ್ಟೈನ್ಮೆಂಟ್ 41 ಬರುತ್ತೆ. ನಾವು ಯೂಟ್ಯೂಬ್ ಮಾಡ್ತೀವಲ್ಲ, ಇದ್ರದ್ದು ಎಲ್ಲ ಟ್ರೇಡ್ ಮಾರ್ಕ್ ಅನ್ನೋದು 41ಗೆ ಸೇರಿಕೊಳ್ಳುತ್ತೆ. ಸೊ ಈ ರೀತಿ ನೀವು ಕ್ಲಾಸ್ ಅನ್ನು ತಗೊಳ್ಬೋದು. ಹಾಗೆ ಇನ್ ಡೆಪ್ತ್ ಆಗಿ ಹೋಗ್ಬೇಕು, ನಿಮಗೆ ಯಾವ ಬಿಸ್ನೆಸ್ಗಳಿದೆ ಅದು ಡೀಟೇಲ್ ಆಗಿ ತಿಳ್ಕೊಬೇಕು. ನಿಮ್ಮ ಬಿಸ್ನೆಸ್ ಅನ್ನೋದು ಯಾವುದಾದ್ರಲ್ಲಿ ಸೇರ್ಪಡೆ ಆಗಿದೆ ಅಂತ. ಟ್ರೇಡ್ ಮಾರ್ಕ್ ಕ್ಲಾಸ್ 1 ಇದೆಯಲ್ಲ, ಕೆಮಿಕಲ್ ಯೂಸೇಜ್ ಇನ್ ಇಂಡಸ್ಟ್ರಿ, ಸೈನ್ಸ್, ಫೋಟೋಗ್ರಫಿ, ಈ ಥರ ಬರೋದೆಲ್ಲನೂ ಟ್ರೇಡ್ ಮಾರ್ಕ್ ಕ್ಲಾಸ್ 1ಗೆ ಬರುತ್ತೆ. ಟ್ರೇಡ್ ಮಾರ್ಕ್ ಕ್ಲಾಸ್ 2 ಪೇಂಟು, ವಾರ್ನಿಷಸ್ಸು, ಈ ಥರ ಡಿಫ್ರೆಂಟ್ ಆಗಿ ಓದ್ಕೋಬೋದು ನೀವು. ಇದರಲ್ಲಿ ಯಾವುದಾದ್ರು ಡೆಕೋರೇಟರ್ಸು, ಪೇಂಟರ್ಸ್ ಅಂಡ್ ಆರ್ಟಿಸ್ಟ್ಸು, ಇದು ಕ್ಲಾಸ್ 2ಗೆ ಬರುತ್ತೆ. ಈ ರೀತಿ ನಿಮ್ಮ ಒಂದು ಕ್ಲಾಸ್ಗಳನ್ನೋದು ಯಾವ ಕ್ಲಾಸ್ನಲ್ಲಿ ಇದೆ ಅಂತ ನೋಡ್ಕೊಳ್ಳಿ. ಅದೇ ರೀತಿ ಡಿಸೈಡ್ ಮಾಡ್ಕೊಳ್ಳಿ ನಿಮ್ಮ ಒಂದು ಬಿಸ್ನೆಸ್ ಅನ್ನೋದು ಯಾವ ಕ್ಲಾಸ್ಗೆ ಸೇರ್ತಾ ಇದೆ ಅಂತ ತಿಳ್ಕೊಬೇಕಾಗುತ್ತೆ. ಈಗ ಕ್ಲಾಸಸ್ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಬಂತು. ಸೊ ಇದರ PDF ಫೈಲ್ ಒಂದು ಕ್ಲಾಸಸ್ ಬಗ್ಗೆ ಡೀಟೇಲ್ PDF ಫೈಲ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಡೌನ್ಲೋಡ್ ಮಾಡ್ಕೊಂಡು ಚೆಕ್ ಮಾಡ್ಕೋಬಹುದು. ಸೊ ಈಗ ಆಯ್ತಲ್ಲ, ಈಗ ಟ್ರೇಡ್ ಮಾರ್ಕ್ನ ಯಾವ ತರ ಸರ್ಚ್ ಮಾಡ್ಕೊಳ್ಳೋದು. ಎಕ್ಸಾಂಪಲ್ಗೆ ನಾನು ತೋರಿಸ್ಕೊಡ್ತೀನಿ ನಿಮಗೆ. 2 ಟೈಪ್ಸ್ ಅಲ್ಲಿ ಸರ್ಚ್ ಮಾಡಬಹುದು. ಒಂದು ಪ್ರೈವೇಟ್ ವೆಬ್ಸೈಟ್ಗಳ ಮುಖಾಂತರ ಸರ್ಚ್ ಮಾಡೋದು, ಹಾಗೆ ಗೌರ್ಮೆಂಟ್ ವೆಬ್ಸೈಟ್ ಮುಖಾಂತರ ಸರ್ಚ್ ಮಾಡಬಹುದು. ನಿಮ್ಮ ಒಂದು ಬಿಸ್ನೆಸ್ ಅನ್ನೋದು ನೀವು ನೇಮ್ ಇಟ್ಕೋಬೇಕು ಅನ್ಕೊಂತೀರಾ. ನಮ್ಮ ಒಂದು ಎಕ್ಸಾಂಪಲ್, ನಮ್ದು ಸ್ಟೆಪ್ ಸೆಕ್ಸ್ ಅನ್ನೋದು ಒಂದು ಕಂಪ್ನಿ ಇದೆ. ಆ ನೇಮ್ ಅಲ್ಲಿ ಯಾರು ತಗೊಂಡಿದ್ದಾರಾ ಇಲ್ವಾ, ನಾನು ಹೊಸದಾಗಿ ಸ್ಟಾರ್ಟ್ ಮಾಡಬೇಕು. ಆ ನೇಮ್ನ ಯಾವ ತರ ಟ್ರೇಡ್ ಮಾರ್ಕ್ ತಗೊಳ್ಬೇಕು ಅಂದ್ರೆ ಮುಂಚೆ ಸರ್ಚ್ ಮಾಡ್ಬೇಕು, ಆಲ್ರೆಡಿ ಯಾರು ತಗೊಂಡಿದಾರ ಇಲ್ವಾ ಅಂತ. ಅದು ಸರ್ಚ್ ಮಾಡಬೇಕು ಅಂದ್ರೆ ನಮಗೆ ಕೆಲವೊಂದು ಪ್ರೊಫೆಷನಲ್ ಆಗಿರೋ ವೆಬ್ಸೈಟ್ಗಳು ಬೇಕು. ಸೊ ಗೌರ್ಮೆಂಟ್ ಇಂಡಿಯಾ ವೆಬ್ಸೈಟ್ ಒಂದಿದೆ, ಪ್ರೈವೇಟ್ ವೆಬ್ಸೈಟ್ ಒಂದಿದೆ. ಸೊ ಹಾಗೆ ನಮ್ಗೆ ಇಲ್ಲಿ ಪ್ರೈವೇಟ್ ವೆಬ್ಸೈಟ್ ಚೆಕ್ ಮಾಡಿ ತೋರಿಸ್ತೀನಿ ನಾನು ನಿಮ್ಗೀಗ. ಸೊ ಎಕ್ಸಾಂಪಲ್ಗೆ ಜಿಯೋ ಹಾಕ್ತೀನಿ, ಜಿಯೋ ಹಾಕಿ ಸರ್ಚ್ ಮಾಡ್ತೀನಿ. ಸೊ ಜಿಯೋ ಅನ್ನೋದು ಇಲ್ಲಿ ಆಟೋಮೆಟಿಕ್ ನೀವು ಇಲ್ಲಿ ಕ್ಲಾಸ್ ಸೆಲೆಕ್ಟ್ ಮಾಡ್ಕೋಬೇಕಾಗಿಲ್ಲ, ಜಸ್ಟ್ ನೇಮ್ ಹಾಕಿದ್ರೆ ಸಾಕು. ಕ್ವಿಕ್ ಕಂಪ್ನಿ .in ಒಂದು ವೆಬ್ಸೈಟ್ ನಲ್ಲಿ ಅದು ಯಾವ ಕ್ಲಾಸು ಎಲ್ಲ ತೋರಿಸ್ಬಿಡುತ್ತೆ. ಅದೇ ಗೌರ್ಮೆಂಟ್ ವೆಬ್ಸೈಟ್ ಅಲ್ಲಿ ನೀವು ಸರ್ಚ್ ಮಾಡಬೇಕು ಅಂದ್ರೆ ಪ್ರತಿಯೊಂದು ಕ್ಲಾಸ್ ಎಲ್ಲ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಸೊ ಈಗ ತಿಳಿಸ್ಕೊಂಡು ರಿಜಿಸ್ಟರ್ಡ್ ಕ್ಲಾಸ್ 28 ಟೈಪ್ ಬಂದು ವರ್ಡ್ ಇದೆ. ವರ್ಡ್ ಡಿವೈಸ್ 2 ತರ ಬರುತ್ತೆ. ಅದೇನು ವರ್ಡ್ ಅಂದ್ರೆ ಏನು, ಡಿವೈಸ್ ಅಂದ್ರೆ ಏನು, ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ಇಲ್ಲಿ ಆಲ್ರೆಡಿ ರಿಜಿಸ್ಟರ್ಡ್ ಅಂತ ಬರ್ತಾ ಇದೆ. ಜಿಯೋ ಕ್ಲಾಸ್ 23 ಅಲ್ಲಿ ರಿಜಿಸ್ಟರ್ ಮಾಡಿದ್ದಾರೆ, 28 ಅಲ್ಲಿ ಮಾಡಿದ್ದಾರೆ. ಸೊ ಹಾಗೆ ಮುಂದಕ್ಕೆ ಬರ್ತಾ ಹೋದ್ರೆ 42 ನಲ್ಲಿ ಮಾಡಿದ್ದಾರೆ, ಕ್ಲಾಸ್ 9 ನಲ್ಲಿ ಮಾಡಿದ್ದಾರೆ. ನೋಡಿ, ಜಿಯೋನ ಒಂದು ನೇಮ್ ಅಲ್ಲಿ ಎಲ್ಲಾ ತರವಾಗಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಅವರು ಏನ್ ಬಿಸ್ನೆಸ್ ಬೇಕಾದ್ರೂ ಶುರು ಮಾಡ್ಬೋದು. ಅವ್ರಿಗೆ ಟ್ರೇಡ್ ಮಾರ್ಕ್ ಇಶ್ಯೂ ಅನ್ನೋದು ಬರೋದೇ ಇಲ್ಲ. ಈ ರೀತಿ ನೀವು ಮುಂಚೆ ಚೆಕ್ ಮಾಡ್ಬಿಟ್ಟು ಆಮೇಲೆ ಶುರು ಮಾಡಬೇಕಾಗುತ್ತೆ ನಿಮ್ಮ ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಅನ್ನೋದು. ಸೊ ಈಗ ಈ ಕಂಪ್ನಿಯಲ್ಲಿ ಯಾವ ತರ ನೀವು ಸರ್ಚ್ ಮಾಡ್ಕೊಳ್ಳೋ ಅಂತ ತಿಳ್ಕೊಂಡ್ರಲ್ಲ. ಸೊ ಹಾಗೆ ನಾನು ಒಂದು ಸ್ಟೆಪ್ ಸೆಕ್ಸ್ ಅನ್ನೋದು ಕಂಪ್ನಿ ಇದೆ, ನಾನು ಆಲ್ರೆಡಿ ಕೊಟ್ಟಿದ್ದೀನಿ.
ಸ್ಟೆಪ್ಸ್ ಅಂಡ್ ಸಕ್ಸ್ ಅನ್ನೋದು ನಮ್ಮ ಒಂದು ಕಂಪನಿ. ಸೊ ಟ್ರೇಡ್ ಮಾರ್ಕ್ ಫೌಂಡ್ ಇನ್ ದಿ ಸ್ಟೆಪ್ ಸಕ್ಸ್, ಈ ನೇಮಲ್ಲಿ ಯಾವುದು ಟ್ರೇಡ್ ಮಾರ್ಕ್ ಇಲ್ಲ ಅಂತ ತೋರಿಸ್ತಾ ಇದೆ, ನಂದು ಪ್ರೊಸೀಡಿಂಗ್ಸ್ ಅಲ್ಲಿ ನಡೀತಾ ಇದೆ. ಸೊ ಹಾಗೆ ನೆಕ್ಸ್ಟ್ ಬಂದು ಗೌರ್ಮೆಂಟ್ ವೆಬ್ಸೈಟಲ್ಲಿ ಯಾವ ಥರ ಚೆಕ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. IP ಇಂಡಿಯಾ ಸರ್ಚ್ ಕೊಡ್ತೀನಿ. ಈಗ ನಮಗೆ ipindia.gov.in ಅಂತ ಒಂದು ವೆಬ್ಸೈಟ್ ಬಂತು, ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಈಗ ನಮಗೆ ಮೇನ್ ವೆಬ್ಸೈಟ್ ಅನ್ನೋದು ಓಪನ್ ಆಗುತ್ತೆ. ಸೊ ಅದರಲ್ಲಿ ಏನೇನು ಸೆಲೆಕ್ಟ್ ಮಾಡ್ಕೊಂಡು ಸರ್ಚ್ ಮಾಡಬೇಕು ಅನ್ನೋದು ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಮುಂದಿನ ವಿಡಿಯೋಗಳಲ್ಲಿ ನೀವು ಯಾವ ರೀತಿ ರಿಜಿಸ್ಟರ್ ಆಗೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಟ್ರೇಡ್ ಮಾರ್ಕ್ ಅಂತಿದೆ, ರಿಲೇಟೆಡ್ ಲಿಂಕ್ ಸೆಲೆಕ್ಟ್ ಮಾಡ್ಕೊತೀನಿ, ಪಬ್ಲಿಕ್ ಸರ್ಚ್ ಅಂತ ಕ್ಲಿಕ್ ಮಾಡ್ಕೊತೀನಿ. ಈಗ ನಮಗೆ ಮೇಯ್ನು ನಮ್ಮೊಂದು ಬಿಸ್ನೆಸ್ನ ಸರ್ಚ್ ಮಾಡುವಂಥ ಒಂದು ವೆಬ್ಸೈಟ್ ಬರುತ್ತೆ. ಸೊ ಈಗ ಇಲ್ಲಿ ಇದೆಲ್ಲ ನಿಮಗೆ ಸರ್ಚ್ ಟೈಪು ವರ್ಡ್ ಮಾರ್ಕ್ ಅಂತ ಇದೆ. ಸೊ ಇಲ್ಲಿ ನಾನು ಏನು ಮಾಡ್ತೀನಿ, ನಾವೊಂದು ಯಾವ ಕಂಪ್ನಿ ನೇಮ್ ಸರ್ಚ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ, ನನ್ನ ಸ್ಟೆಪ್ ಸಕ್ಸ್ ಅಂತ ಇದೆ, ಅದನ್ನು ನಾನು ಸರ್ಚ್ ಮಾಡ್ಬೋದು ರಿಜಿಸ್ಟರ್ ಆಗಿದೆ ಇಲ್ವಾ ಅಂತ, ಈ ರೀತಿ ತಿಳ್ಕೊಬೋದು. ಎಕ್ಸಾಂಪಲ್ಗೆ ನಾನೊಂದು ಜಿಯೋ ಅಂತ ಸೆಲೆಕ್ಟ್ ಮಾಡ್ಬೋದು ನಿಮ್ಗೆ ತೋರಿಸ್ಕೊಡೋಕ್ಕೆ. ಕ್ಲಾಸ್ 9 ಎಲ್ಲದರಲ್ಲೂ ರಿಜಿಸ್ಟರ್ ಆಗಿದೆ. ನಾನು ಕ್ಲಾಸ್ ಎಂಟರ್ಟೈನ್ಮೆಂಟ್ ಅಲ್ವಾ, ಕ್ಲಾಸ್ 41 ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲಿ ಕ್ಯಾಪ್ಚರ್ ಕೋಡ್ ಇದೆ, ಅದು ಎಂಟರ್ ಮಾಡ್ತೀನಿ. ಲೋಡಿಂಗ್ ಆಗ್ತದೆ, ನೋಡ್ಬೋದು ನೀವೀಗ. ಜಿಯೋ ಅನ್ನೋದು ಕ್ಲಾಸ್ 41 ಏನೇನು ರಿಜಿಸ್ಟರ್ ಆಗಿದೆ, ಸ್ಟೇಟಸ್ ಏನಿದೆ, ಹಾಗೆ ಎಲ್ಲಿಂದ ರಿಜಿಸ್ಟರ್ ಆಗಿದೆ, ಅಪ್ಲಿಕೇಶನ್ ನಂಬರ್ ಏನು, ಅವ್ರು ಎಲ್ಲಿಂದ ರಿಜಿಸ್ಟರ್ ಮಾಡ್ಕೊಂಡ್ರೆ ಎಲ್ಲ ತೋರಿಸ್ಬಿಡುತ್ತೆ ನಮಗೀಗ. ನೋಡ್ಬೋದು ನೀವೀಗ ಪ್ರತಿಯೊಂದು ಲೋಡಿಂಗ್ ಆಗಿದೆ, ನಮಗೆ ತೋರಿಸ್ತಾ ಇದೆ ಜಿಯೋ ಅನ್ನೋ ನೇಮಲ್ಲಿ ಏನೇನು ರಿಜಿಸ್ಟರ್ ಆಗಿದೆ, ಯಾವ 41 ಕ್ಲಾಸಸ್ಸಲ್ಲಿ ಯಾವ ನೆಂಬರಿಂದ ರಿಜಿಸ್ಟರ್ ಆಗಿದೆ, ಸ್ಟೇಟಸ್ ರಿಜಿಸ್ಟರ್ಡಾ, ಆನ್ ಗೋಯಿಂಗಾ, ಟೋಟಲ್ ಶೋ ಡೀಟೇಲ್ಸ್ ಕೊಡ್ತೀನಿ. ಇಲ್ಲಿ ಅದರ ಫುಲ್ ಡೀಟೇಲ್ಸ್ ಇಲ್ಲಿ ಬಂದ್ಬಿಡುತ್ತೆ. ನೋಡಿ ನೀವೀಗ ಯಾವ ತಾರೀಕಲ್ಲಿ ರಿಜಿಸ್ಟ್ರೇಷನ್ಗೆ ಹೋಗಿದೆ, ಅದರ ಗೂಡ್ ಸರ್ವಿಸ್ ಡಿಸ್ಕ್ರಿಪ್ಷನ್ ಇದೆ, ಎಜುಕೇಷನ್, ಪ್ರೊವೈಡಿಂಗ್ ಆಫ್ ಟ್ರೈನಿಂಗ್, ಎಂಟರ್ಟೈನ್ಮೆಂಟ್, ಸ್ಪೋರ್ಟಿಂಗ್ ಆ್ಯಂಡ್ ಕಲ್ಚರಲ್ ಆ್ಯಕ್ಟಿವಿಟೀಸ್. ಸೊ ಇದರಲ್ಲೂ ಜಿಯೋ ಅನ್ನೋದು ರಿಜಿಸ್ಟರ್ ಆಗಿದೆ, ಟ್ರೇಡ್ ಮಾರ್ಕ್ ಅನ್ನೋದು. ಈ ರೀತಿ ನೀವು ಒಂದು ಟ್ರೇಡ್ ಮಾರ್ಕ್ನ ಫುಲ್ ಇನ್ಫಾರ್ಮೇಷನ್ ಒಂದು ಗೌರ್ಮೆಂಟ್ ವೆಬ್ಸೈಟ್ ಮುಖಾಂತರ ಚೆಕ್ ಮಾಡ್ಬೋದು. ಹಾಗೆ ಇಲ್ಲಿ QuickCompany.in ನಲ್ಲಿ ನಿಮ್ಗೆ ಏನೇ ಗೊತ್ತಿಲ್ಲ ಅಂದ್ರೂ, ಕ್ಲಾಸ್ ಡೀಟೇಲ್ಸ್ ಏನೇ ಗೊತ್ತಿಲ್ಲ ಅಂದ್ರೂ, ಜಸ್ಟ್ ನಿಮ್ಮ ಒಂದು ನೇಮ್ನ ಟೈಪ್ ಮಾಡಿದ ತಕ್ಷಣ ಯಾವ ಕ್ಲಾಸಲ್ಲಿ ಇದೆ ಎಲ್ಲ ತೋರಿಸ್ಬಿಡುತ್ತೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಈ ವಿಡಿಯೋಲಿ ನೀವು ಒಂದು ಒಳ್ಳೆ ಇನ್ಫಾರ್ಮೇಷನ್ ತಿಳ್ಕೊಂಡಿದ್ದೀರಿ ನಾನು ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.